ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ನಮಗೆ ಒಂದು ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಟ್ರೈಲರು ಟೀಸರು ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ಹೌದು, ನಾವು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಚಾಪ್ಟರ್ ಹೇಳ್ಕೊಡ್ತಿರ್ಬೇಕಾದ್ರೆ ಅದು ಸ್ಟಾರ್ಟಿಂಗ್ ಅಲ್ಲೇ ಇದು ಕಷ್ಟ ಅಂತಾನೆ ಹೇಳ್ಕೊಳಕ್ ಶುರು ಮಾಡ್ತಾರೆ. ತುಂಬಾ ಜನರಿಗೆ ಮ್ಯಾಥ್ಸ್ ಏನಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಸ್ಕೂಲಲ್ಲಿ ಹೇಳ್ತಾರೆ ಫಸ್ಟ್ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟು, ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ತುಂಬಾ ಕಷ್ಟ ಅಂತಾರೆ. ಮನೆಗೆ ಬಂದ್ರು ಅದನ್ನೇ ಹೇಳ್ತಾರೆ. ಈ ರಿಲೇಟಿವ್ಸ್ ಯಾರಾದರೂ ಬಂದ್ರೆ ಅವ್ರು ಫಸ್ಟ್ ಕೇಳೋದೇನೆ ಮಗನಿಗೆ ಅವ್ರಿಗೆ ಸ್ಕೂಲಲ್ಲಿ ಓದಿರೋ ಜ್ಞಾಪಕ ಇರೋದು ಒಂದೇ ಮಗ್ಗಿ ಸ್ವಲ್ಪ ಜ್ಞಾಪಕ ಇರುತ್ತೆ, ಆ ಮಗ್ಗಿಗಳು ಹೇಳಿಸ್ತಾರೆ. ಹೌದು, ಇಲ್ಲ ಅಂತಂದ್ರೆ ಏನೋ ಒಂದು ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ, ಅದರಿಂದನೇ ಫ್ಯೂಚರು ಹಂಗೆ ಅಂತೇಳಿ ಅವ್ರಿಗೆ ಕ್ಷಣಕ್ಕೂ ಭಯ ಬೆಳೆಸ್ತಾ ಇರ್ತಾರೆ. ಕರೆಕ್ಟ್. ಈ ಭಯದಿಂದಾನೇ ಅರ್ಧ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಇವಾಗ ನಾವು ಮ್ಯಾಥ್ಸು ಯಾವಾಗಲೂ ಹೆಚ್ಚು ಕಮ್ಮಿ ಬುಕ್ಕಲ್ಲೇ ಮಾಡ್ತೀವಿ. ಜಾಮಿಟ್ರಿ ರಂಗೋಲಿಯಿಂದ ಶುರುವಾಗುತ್ತೆ ಮ್ಯಾಥ್ಸ್. ಅದೇ ನಾವು ಯಾವತ್ತೂ ರಿಯಲ್ ಲೈಫಲ್ಲಿ ನೋಡೋದೇ ಇಲ್ಲ. ಇವಾಗ ಗ್ಲಾಸ್ ಇದೆ, ಇದ್ರದ್ದು ವಾಲ್ಯೂಮ್ ನಾವು ಬೇಕಾದ್ರೆ ಬುಕ್ಕಲ್ಲಿ ಕಂಡುಹಿಡಿತೀವಿ. ಕರೆಕ್ಟ್. ಫಾರ್ಮುಲಾ ಹಾಕಿ ಡಯಾಗ್ರಾಮ್ ಬರೆದು ಪ್ರೊಟ್ರಾಕ್ಟ್ ಯೂಸ್ ಮಾಡಿ ಎಲ್ಲ ಮಾಡ್ಕೊಂಡಿರ್ತೀವಿ. ಪ್ರಾಕ್ಟಿಕಲ್ ಆಗಿ ಯಾವತ್ತೂ ಮಾಡಿಸೋದೇ ಇಲ್ಲ. ಯಾಕೆ ಲ್ಯಾಬ್ ಇಲ್ಲ ಅಂತ ಮ್ಯಾಥ್ಸ್ ದಲ್ಲ ನಂಗೆ ದೊಡ್ಡ ಪ್ರಶ್ನೆ. ಅವಾಗ ಎಕ್ಸೈಟಿಂಗ್ ಅನ್ಸುತ್ತೆ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇವಾಗ ಒಂದು ಲೀಟರ್ ಬಾಟ್ಲ್ ನೋಡಿದ್ರೆ ಅದ್ರ ಮೇಲೆ ರೀಡ್ ಓದಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ನೋಡ್ತಾ ಇದಕ್ಕೆ ಕಣ್ಣಳ್ತಲೇ ಗೊತ್ತಾಗ್ಬೇಕು. ಆ ಕಣ್ಣಳ್ತನೇ ಇಲ್ದಂಗಾಗಿದೆ.